ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆ ನೀಡಲಾಗಿದ್ದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿ ಯಾವುದೇ ಗ್ಯಾರಂಟಿ ನಿಲ್ಲೋದಿಲ್ಲ, ಪ್ರತಿಪಕ್ಷಗಳ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಸಿಎಂ ಡಿಕೆಶಿ ಹೇಳಿದ್ದು, ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಹೆಮ್ಮೆಯ ಯೋಜನೆಗಳು. ವಿಪಕ್ಷಗಳು ಹಬ್ಬಿಸ್ತಾ ಇರೋ ಸುಳ್ಳು ಸುದ್ದಿಗಳಿಗೆ ಜನ ಕಿವಿಗೊಡಬಾರದು. ಕೆಲವರು ಸತ್ತವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸುತ್ತಿದ್ದಾರೆ, ಅಕೌಂಟ್ ತೆರೆದು ಯೋಜನೆಯ ಲಾಭ ಪಡೀತಾ ಇದ್ದಾರೆ. ಫಲಾನುಭವಿಗಳ ದೃಢೀಕರಣಕ್ಕಾಗಿ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆ ನೀಡಲಾಗಿದೆ. ಹೆಸರು, ವಿಳಾಸ, ಅಕೌಂಟ್ ನಂಬರ್ ಖಚಿತಪಡಿಸಿಕೊಳ್ಬೇಕು. ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಹೇಳಲಾಗಿದೆ ಹೊರತು ಗ್ಯಾರಂಟಿ ನಿಲ್ಲಿಸಲು ಅಲ್ಲ. ಎಲ್ಲಾ ಗ್ಯಾರಂಟಿಗಳು 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ ಅಂದಿದ್ದಾರೆ. ತುಂಬ ಬೇಸರ ಆಗುತ್ತೆ ಮೇಡಮ್. ಈಗಿನ ಸರ್ಕಾರ ನಂಬಿಕೊಂಡು ಜನಗಳು ನಂಬಿ ಓಟ್ಗಳನ್ನ ಹಾಕಿದ್ದಾರೆ. ಏನೋ ಒಂದು ಈ ಸರ್ಕಾರ ಬಂದರೆ ಜನಗಳಿಗೆ, ಬಡ ಜನಗಳು ಒಂದು ಉದ್ಧಾರ ಆಗ್ತಾರ ಅಂತ ನಂಬಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಪ್ರತಿಯೊಬ್ಬರು ಕೂಡ ಓಟ್ಗಳನ್ನ ಕಷ್ಟಪಟ್ಟು ಹಾಕಿದ್ದಾರೆ. ಆ ಓಟ್ಗಳನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಕೂಡ ಇವ್ರಿಗಿಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಏನು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಒಂದೇ ಸರ್ಕಾರ ನಡೆಸ್ಕೊಂಡು ಹೋಗ್ತೀವಿ 3 ವರ್ಷ ಅಂತ ಏನು ಮಾತುಗಳನ್ನ ಕೊಟ್ಟಿದ್ರು, ಅವ್ರು 3 ವರ್ಷ ನಡೆಸಿದ ನಂತರ ಇವಾಗ ಇವ್ರಿಗೆ ಅಧಿಕಾರ ಬಂತು. ಅವಾಗ ಏನಂತಂದ್ರು, ಗೃಹಲಕ್ಷ್ಮಿಗೆ 2,000 ಕೊಡ್ತೀವಿ. ಅದರಲ್ಲೂ ಕೆಲವ್ರಿಗೆ ಹೋಗೇ ಇಲ್ಲ ಮೇಡಮ್, ಕೆಲವ್ರಿಗೆಲ್ಲ ಹೋಗೇ ಇಲ್ಲ. ಮತ್ತು ಕೆಲವ್ರಿಗೂ ಅರ್ಜಿ ಹಾಕಬೇಕು, ಅದು ಸಮಸ್ಯೆ ಇದು ಸಮಸ್ಯೆ ಅಂತ ಸೈಬರಲ್ಲಿ ತುಂಬ ಸಮಸ್ಯೆ ಆಯಿತು. ಅದಾದ ನಂತರ ಯೂನಿಟ್ ಫ್ರೀ 200 ಯೂನಿಟ್. ಓಕೆ, ಏನು ಓಡಿಸ್ತಾರೆ? ಹೆಣ್ಮಕ್ಳು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ, ಫ್ರಿಜ್ ಇದ್ದೇ ಇರುತ್ತೆ ಗೃಹ ಮನೆಗಳಲ್ಲಿ ಅಂದಾಗ ಅವೆಲ್ಲ ಯೂಸ್ ಮಾಡಿ ಎಕ್ಸ್ಟ್ರಾ ಬಿಲ್ಗಳು ಬರ್ತಾಯಿತ್ತು 500,000ಗಳನ್ನ. ಅದು ಕೂಡ ಹೆಣ್ಮಕ್ಳು ಕಟ್ಕೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ 2,000 ಬರ್ತಾ ಇತ್ತಲ್ಲ, ಅದ್ರಲ್ಲಿ ಕಟ್ಟಣ ಬಿಡಿ ಅಂತ ಕಟ್ಕೊಂಡು ಹೋಗ್ತಾ ಇದ್ರು. ಗೃಹಲಕ್ಷ್ಮಿ ಪ್ರತಿ ಒಂದರಲ್ಲೂ ಸಮಸ್ಯೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.